ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾವಿವತ್ತು ಓಂ ಶಕ್ತಿ ಮಾಲೆ ಹಾಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಅಂದರೆ ನಾನು ಮತ್ತು ನನ್ನ ಚಿಕ್ಕ ಬೇಬಿ, ನನ್ನ ಸ್ಪೆಷಲ್ ಬೇಬಿ ಮತ್ತು ನನ್ನ ಹಸ್ಬೆಂಡು. ಸೊ ನಮ್ಮ ಮನೇಲಿ ನಾವು ಮಾಲೆ ಹಾಕೋದಕ್ಕೆ ಮೇನ್ ಕಾರಣ ಬಂದು ನನ್ನ ಸ್ಪೆಷಲ್ ಬೇಬಿನೇ. ಅವಳಿಗೋಸ್ಕರನೇ ನಾವು ಮಾಲೆ ಹಾಕ್ಕೊತಾ ಇದ್ದಿದ್ದು. 2 ವರ್ಷ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಅದಕ್ಕೆ ಇವಾಗ 3ನೇ ವರ್ಷ, ಅದಕ್ಕೆ ಮಾಲೆ ಹಾಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ದು ಅವ್ರದ್ದು 5 ವರ್ಷ ಕಂಪ್ಲೀಟ್ ಆಗಿ 6ನೇ ವರ್ಷ ಇವಾಗ. ಸೊ ನಮ್ಮದು 2 ವರ್ಷ ಕಂಪ್ಲೀಟ್ ಆಗಿ 3ನೇ ವರ್ಷ. ನಾನು ಮತ್ತೆ ನನ್ನ ಮಕ್ಕಳಿಬ್ರು ನಾವು ಮೂವರು ಒಂದ್ಸರಿ ಹಾಕ್ಕೊಂಡಿದ್ದು ಮಾಲೆ. ಸೊ ನೋಡಿ ಫ್ರೆಂಡ್ಸ್, ನಾವು ದೇವಸ್ಥಾನದ ಮುಂದೆ ನಿಂತಿದ್ದೀವಿ. ಅಂದರೆ ನೈಟಲ್ಲಿ ನಾವು ಮಾಲೆ ಹಾಕ್ಸ್ಕೊಂಡ್ಬಂದಿದ್ದು. ನೈಟು ಎಕ್ಸಾಕ್ಟಾಗಿ ಟೈಮ್ ನನಗೆ ನೆನಪಿಲ್ಲ, ಶುಕ್ರವಾರ ಇವತ್ತು. ಸೊ ಇವತ್ತು ಮಾಲೆ ಹಾಕ್ಸ್ಕೊಂಡು ಮತ್ತೆ ನಾಳೆ ಶನಿವಾರ ಅಲ್ವಾ, ಶನಿವಾರ ಮಾರ್ನಿಂಗು ದೇವಸ್ಥಾನದ ಹತ್ರದಿಂದ ಹೊರಟು ಅವತ್ತೆಲ್ಲನೂ ಹೋಗುವಾಗ ಯಾವ್ಯಾವ ದೇವಸ್ಥಾನ ಸಿಗುತ್ತೋ ಅಲ್ಲೆಲ್ಲ ನೋಡಿಕೊಂಡು ಆಮೇಲೆ ಮತ್ತೆ ಭಾನುವಾರ ಬೆಳಗ್ಗೆ ಓಂ ಶಕ್ತಮ್ಮನ ದೇವಸ್ಥಾನಕ್ಕೆ ಹೋಗೋದು ಅಂತ ಹೇಳಿದರು. ಸೊ ನಮ್ಗೆ ಆ ಲೆಕ್ಕ ತಗೊಂಡ್ರೆ ಓಂ ಶಕ್ತಮ್ಮನ ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ 3 ದಿವಸ ಆಗುತ್ತೆ. ಕೆಲವೊಬ್ರು 5 ದಿವಸಕ್ಕೆ ಹಾಕ್ಸ್ಕೊತಾರೆ, ಕೆಲವೊಬ್ರು 9 ದಿವಸಕ್ಕೆ ಹಾಕ್ಸ್ಕೊತಾರೆ. ಅಂದರೆ ಅವ್ರವ್ರ ಭಕ್ತಿಗೆ ಸೇರಿದ್ದು. ಆಮೇಲೆ ಮತ್ತೆ ಕೆಲವೊಬ್ರು ಹೋಗುವಾಗೇ ಮಾಲೆ ಹಾಕ್ಸ್ಕೊಂಡು ಹೋಗ್ತಾರೆ. ಸೊ ಏನಂದರೆ ಓಂ ಶಕ್ತಮ್ಮನ ಮಾಲೆ ಹಾಕ್ಸ್ಕೊಂಡ್ಮೇಲೆ ನಾವು ಮನೆಯಲ್ಲಿ ಇರಬೇಕು, ಆವಾಗಲೇ ಒಳ್ಳೆಯದು. ನಾವು ಓಂ ಶಕ್ತಮ್ಮನಿಗೆ ಮಾಲೆ ಹಾಕ್ಕೊಂಡ್ಮೇಲೆ ತುಂಬ ನಿಷ್ಠೆಯಿಂದನೇ ಇರಬೇಕು. ಸೊ ಕೆಲವರೆಲ್ಲ ಇರ್ತಾರೆ, ಏನಕ್ಕೆ ಮಾಲೆ ಹಾಕ್ಕೊಂಡು ಏನಕ್ಕೆ ಹೋಗ್ತಾ ಇದೀವಿ ಅಂತಲೇ ಗೊತ್ತಾಗಲ್ಲ, ಸುಮ್ಮನೆ ಹೋದ್ವಿ ಬಂದ್ವಿ ಅಂತ ಬರ್ತಾರೆ. ಅಂದರೆ ಕೆಲವೊಬ್ರು ಇರ್ತಾರೆ, ಎಲ್ಲರೂ ಅದೇ ಥರ ಇರಲ್ಲ. ಸೊ ಅಮ್ಮನವ್ರ ಮಾಲೆ ಅಂದರೆ ನಾವು ಏನಕ್ಕೆ ಹಾಕ್ತೀವಿ, ನಮ್ಮ ಕರ್ಮಗಳು ಕಳ್ಕೊಬೇಕು ಅಂತ ತಾನೇ, ಒಳ್ಳೇದಾಗಬೇಕು ಅಂತ ತಾನೇ ಮಾಡ್ತೀವಿ. ಸೊ ಅದಕ್ಕೇ ತುಂಬ ನಿಷ್ಠೆಯಿಂದ ನಾವೆಷ್ಟು ಅಮ್ಮನವರ ಸೇವೆ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೇದು. ಸೊ ಫಸ್ಟು ಮಾಲೆ ಹಾಕಿದಾಗಿಂದ 9ನೇ ವರ್ಷದವರೆಗೂ ರೆಡ್ ಕಲರ್ ಸ್ಯಾರಿ, ಆಮೇಲೆ 9 ವರ್ಷ ಆಗೋದ್ರೆ ಆಮೇಲೆ ಅವ್ರಿಗೆ ಯೆಲ್ಲೋ ಕಲರ್ ಸ್ಯಾರಿ. ಅಂದರೆ ಅವರು ಗುರುಶಕ್ತಿಗಳು ಅಂತ ಕರೀತಾರೆ. ಯೆಲ್ಲೋ ಕಲರ್ ಸ್ಯಾರಿ 9 ವರ್ಷ ಆಗಿದೆಯಲ್ಲ ಅವ್ರದ್ದು. ಕೆಲವೊಬ್ಬರು ತುಂಬ ವರ್ಷಗಳಿಂದನೂ ಹೋಗ್ತಾ ಇರ್ತಾರೆ ದೇವಸ್ಥಾನಗಳಿಗೆ, ಅವ್ರಿಗೂ ತುಂಬಾ ಒಳ್ಳೇದಾಗಿರುತ್ತೆ. ಸೊ ನಾವು ಮಾಲೆ ಹಾಕ್ಸ್ಕೊಳ್ಳೋವಾಗ ನಾವು ಮನಸ್ಸಲ್ಲಿ ಅಂದ್ಕೋಬೇಕು, ನಮ್ದು ಏನು ಕೋರಿಕೆ ಇದೆಯೋ ಅದನ್ನು ಅಂದ್ಕೊಂಡು ಬರೋ ವರ್ಷದೊಳಗಡೆ ನನಗೆ ಈ ಕೆಲಸ ಮಾಡಿಕೊಡಮ್ಮ ಅಂತ ಕೇಳ್ಕೊಂಡು ಆಮೇಲೆ ಇಡುಮುಡಿ ಎಲ್ಲ ಹೊತ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಸೊ ಎಷ್ಟೋ ಜನಕ್ಕೆ ತುಂಬ ಒಳ್ಳೆಯದಾಗಿದೆ ಫ್ರೆಂಡ್ಸ್. ಅಂದರೆ ಇವಾಗ ಏನಾದರೂ ಈ ವರ್ಷದೊಳಗಡೆ ಇಷ್ಟು ಕೆಲಸ ಆಗಿರಬೇಕು ಅಂದ್ಕೊಂಡಿರ್ತಾರೆ, ಆ ಕೆಲಸ ಆಗಿರುತ್ತೆ ಅವರು. ಸೊ ನಂಬಿಕೆ ಅನ್ನೋದು ತುಂಬ ಮುಖ್ಯ. ನಾವು ಎಷ್ಟು ನಂಬಿಕೆಯಿಂದ ನಾವು ಪ್ರೇಯರ್ ಮಾಡ್ತೀವೋ ಅಷ್ಟು ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಮಾಲೆ ಹಾಕ್ಸ್ಕೊಂಡಿದ್ದೆಲ್ಲ ಆಯಿತು ಫ್ರೆಂಡ್ಸ್. ಕೆಳಗಡೆ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಸೊ ಅದರದ್ದೆಲ್ಲ ನಾನು ವಿಡಿಯೋ ಮಾಡಿಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.